ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ವೇದ ದೇವಸ್ಥಾನದಲ್ಲಿ ದೇವ್ರಿಗೆ ಕೈ ಮುಕ್ಕೊಂಡು ನಿಂತಿರ್ತಾಳೆ. ಆಗ ವಿಕ್ರಮ್ ತಟ್ಟೆಲಿರೋ ತಾಳಿ ತಗೊಬಂದು ವೇದ ಮುಂದೆ ನಿಂತ್ಕೊತಾನೆ. ಆ ತಾಳಿನ ವೇದ ಕತ್ತಿಗೆ ಕಟ್ಬಿಡ್ತಾನೆ. ಆಗ ವೇದ ಬಿಡು ವಿಕ್ರಮ್, ಬಿಡು ವಿಕ್ರಮ್ ಅಂತ ಎಷ್ಟೇ ಹೇಳಿದ್ರು ವಿಕ್ರಮ್ ಬಿಡೋದಿಲ್ಲ. ಆ ತಾಳಿನ ವೇದಗೆ ಕಟ್ಬಿಡ್ತಾನೆ. ಈ ಸಮಯದಲ್ಲಿ ವಿಕ್ರಮ್ ವಿಶ್ವ ತಂಗಿ ಹೇಳಿದ ಮಾತನ್ನ ನೆನಪಿಸ್ಕೊತಾನೆ. ಯಾವುದೇ ಕಾರಣಕ್ಕೂ ವಿಶ್ವಣ್ಣನ ಮದುವೆ ವೇದ ಜೊತೆ ನಡಿಬಾರ್ದು ಅನ್ನೋ ಮಾತನ್ನ ನೆನಪಿಸ್ಕೊತಾನೆ. ವಿಕ್ರಮ್ ತಾಳಿ ಕಟ್ಟಿದ್ದನ್ನ ನೋಡಿ ವೇದಗೆ ಶಾಕ್ ಆಗುತ್ತೆ. ವೇದ ಆ ತಾಳಿನ ಇಟ್ಕೊಂಡು ಇಲ್ಲ, ನಾನಿದನ್ನ ಒಪ್ಪೋದಿಲ್ಲ, ನನಗೆ ತಾಳಿ ಬೇಡ ಅಂತ ಆ ತಾಳಿನ ತೆಗೆಯಕ್ಕೆ ಹೋಗ್ತಾ ಇರ್ತಾಳೆ. ಆಗ ಇಲ್ಲಿಗೆ ಒಬ್ರು ಸಾಧುಗಳು ಬರ್ತಾರೆ. ಏನು ಮಾಡ್ತಿದ್ಯಮ್ಮ, ನೀನು ಮಾಡ್ತಾ ಇರೋದು ತಪ್ಪು, ಎಲ್ಲ ದೇವರಿಚ್ಛೆ, ಎಲ್ಲ ಮೇಲಿಂದನೇ ನಿಶ್ಚಯ ಆಗಿರುತ್ತೆ. ಅವನು ನಿನ್ನ ಅರ್ಧನಾರೀಶ್ವರ, ಅವನೇ ನಿನ್ನ ಪತಿ, ಆ ತಾಳಿನ ತೆಗಿಬೇಡ ಅಂತ ವೇದಾಗೆ ಹೇಳ್ತಾರೆ. ಸಾಧುಗಳು ಹೇಳಿದ್ದನ್ನ ಕೇಳಿ ವೇದಾಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.